ಅಮ್ಮ ಒಂಚೂರು ಮ್ಯೂಟ್ ಮಾಡು. ಥ್ಯಾಂಕ್ ಯು. ಇವತ್ತು ನನ್ನ ಮಗ ಪೂಜೆ ಮಾಡಿರೋದು, ದೇವರಿಗೆ ಪೂಜೆ ಮಾಡಿದ್ದಾನೆ. ಪೂಜೆ ಆಗಿದ ತಕ್ಷಣ ನೋಡ್ಬೋದು ಸ್ಕೂಲ್ ಟೈಮಿಂಗ್ ಆಯ್ತಂತೆ 12:15. ಒಂದು ಲೋಟ ಜ್ಯೂಸ್ ಬೇರೆ ಕುಡಿದ್ರು. ಈಗ ಟೊಮೊಟೊ ಭಾತ್ ಹಾಕ್ಕೊಂಡು ತಿಂತಾಯಿದ್ದಾರಲ್ವಾರ. ಅಲ್ವ ಬಂಗಾರ? ಬಂಗಾರ ಬಂಗಾರ ಬಂಗಡ ತಿಂದ್ಬಿಟ್ಟು ಅವ ಬಟ್ಟೆಗಳೆಲ್ಲ ಮಚ್ಬಿಡವ. ಹಾಂ ಮರ್ಸ್ತೀಯಾ? ವೀಡಿಯೋಗೋಸ್ಕರ ಹ್ಞೂ ಅಂತ ಇದೆಯಾ ಇಲ್ಲ ರಿಯಲಾಗಿ ಅಂತ ಇದೆಯಾ? ಮಾಡ್ತೀಯಾ? ಆಯಿತು, ತಿಂದ್ಬಿಟ್ಟು ಆ ಬಟ್ಟೆ ಎಲ್ಲ ಮರ್ಚ್ಬಿಡು. ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೀನಿ, ಒಣಗಾಕ್ಬೇಕು ಆಯಿತಾ? ನನ್ನ ಮಗ ಜ್ಯೂಸ್ ಬೇರೆ ಹಾಕ್ಕೊಟ್ಟಿದ್ದಾನೆ ನನಗೆ. ಮ್ಯೂಟ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಆಫ್ಟರ್ನೂನ್ ಆಗ್ತಾಯಿದೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೆಲ್ಲ ಅಂದ್ಕೊಂಡಿದ್ದೀನಿ. ಒಳಗಡೆ ಸಿಂಪಲ್ ಸ್ಯಾರಿ ಇದೆಲ್ಲ ಶೇರ್ ಮಾಡಿಬಿಟ್ಟು ವಿಡಿಯೋ ಎಂಡ್ ಮಾಡಿಬಿಟ್ಟು ಹೊರಗಡೆ ಬಂದು ಹೊಸ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಗುರುವಾರ. ಜ್ಯೂಸ್ ಕುಡಿತಾ ಇದ್ದೀನಿ. ಜ್ಯೂಸ್ ನನ್ನ ಮಗ ಮಾಡಿರೋದು. ಉಪ್ಪು ಜಾಸ್ತಿ ಹಾಕ್ಬಿಟ್ಟಿದ್ಯಾ? ಉಪ್ಪು ಸಕ್ಕರೆ ಫುಲ್ ಹಾಕ್ಬಿಟ್ಟವನೆ. ಉಪ್ಪು ಒಂದು ಚಿಟಿಕೆ ಹಾಕ್ಬೇಕಷ್ಟೆ, ಒಂದು ಚಿಟಿಕೆ ಅಷ್ಟು ಉಪ್ಪು. ಎಷ್ಟಾರು ಮಾಡೋ ಒಂದು ಚಿಟಿಕೆ ಉಪ್ಪು ಹಾಕಿದ್ರೆ ಸಾಕು. ಮ್ಯಾಂಗೋ ಹಣ್ಣು ಆಗ್ತಾಯಿದೆ, ಆದಷ್ಟು ಬೇಗ ಹಣ್ಣಾಗಲಿ. ಮೊನ್ನೆ ಯಾವುದೋ ಒಂದು ರೆಸಿಪಿ ನೋಡಿದೆ, ಮ್ಯಾಂಗೋ ಹೋಳಿಗೆ ಅಂತ. ಮಾವಿನ ಹಣ್ಣು ಒಬ್ಬಟ್ಟು ಏನೇನೆಲ್ಲ ಬಂದ್ಬಿಡ್ತಪ್ಪ ದೇವ್ರೆ. ನಮ್ಮ ಕಾಲದಲ್ಲಿ ಬರೀ ಬೇಳೆ ಒಬ್ಬಟ್ಟಂದೇ ಇದ್ದಿದ್ದು. ಬೇಳೆ ಒಬ್ಬಟ್ಟು, ಕಾಯಿ ಒಬ್ಬಟ್ಟು ಎರಡೇ ಇದ್ದಿದ್ದು. ಇವಾಗ ಮ್ಯಾಂಗೋ ಒಬ್ಬಟ್ಟಂತೆ. ಇನ್ನು ಸ್ವಲ್ಪ ದಿನ ಹೋದರೆ ಪೈನಾಪಲ್ ಒಬ್ಬಟ್ಟು, ಬಾಳೆಹಣ್ಣು ಒಬ್ಬಟ್ಟು ಎಲ್ಲ ಬಂದ್ಬಿಡುತ್ತೆ. ಅನ್ಕೋತಾ ಇದ್ದೀನಿ ಟ್ರೈ ಮಾಡೋಣ. ನಾನು ಮ್ಯಾಂಗೋ ಇದೆಯಲ್ಲ ಹೆಂಗೂ ಅದು ಹಣ್ಣಾದ್ಮೇಲೆ ಅಂತ ಎಲ್ಲ ಮಾಡಿಬಿಡ್ತೀನಿ. ಮ್ಯಾಂಗೋ ಹಲ್ವಾ, ಮ್ಯಾಂಗೋ ಒಬ್ಬಟ್ಟು, ಮ್ಯಾಂಗೋ ಪಾಯಸ ಎಲ್ಲ ಮಾಡ್ತೀನಿ ಆಯಿತಾ. ನನಗೆ ಯಾಕೋ ಹೆಸರುಬೇಳೆ ಪಾಯಸ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಅಡುಗೆಗೆ ಮೊಳಕೆ ಕಾಳು ತಂದಿಟ್ಟಿದ್ದಾರೆ. ಮೊಳಕೆ ಕಾಳು ಸಾಂಬಾರು ಮಾಡಿಬಿಟ್ಟು ಆಮೇಲೆ ಇವತ್ತು ಹೆಸರುಬೇಳೆ ಪಾಯಸ ಮಾಡಿಕೊಂಡು, ಮತ್ತು 2 ದಿವಸದಿಂದ ಕಂಟಿನ್ಯೂಸ್ ಆಗಿ ಹಾಲು ಹೊಡೆದೋಗಿದೆ ನಮ್ಮ ಮನೆಯಲ್ಲಿ. ಅದೇನೋ ಅವ್ರದ್ದು ಫ್ರಿಜ್ ಹಾಳಾಗಿದೆಯೋ ಏನು ಅಂತ ಗೊತ್ತಿಲ್ಲ. ಯಾವಾಗಲೂ ಆ ಥರ ಆಗ್ತಿರ್ಲಿಲ್ಲ. ಅದಕ್ಕೆ ಅಲ್ಲಿಂದ ತಂದೆ ಇಲ್ಲ ಈ ಸಲ. ಒಂದಿನ ಸೆಪ್ಟೆಂಬರ್ನಲ್ಲಿ ಆರ್ಡ್ರ್ ಮಾಡಿದ್ವಿ, ಇನ್ನೊಂದು ದಿನ ನಂದಿನಿ ಪಾರ್ಲರ್ ಏನೋ ತೊಗೊಂಬಂದು ಕೊಟ್ಟರು. ಆ 2 ದಿನ ಹೊಡೆದೋಗಿದ್ದ ಹಾಲು ಏನಿದೆ ಅದನ್ನು ಹಾಗೆ ನಾನು ಪನ್ನೀರ್ ಮಾಡಿ ಇಟ್ಟಿದ್ದೀನಿ ಫ್ರಿಜ್ಜಲ್ಲಿ. ಅದನ್ನು ತೆಗೆದ್ಬಿಟ್ಟು ಇವತ್ತು ಒಂಚೂರು ರಸಗುಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನೆಲ್ಲ ಹಾಗೆ ಬ್ಲಾಗಲ್ಲಿ ನನ್ನ ಮಗ ರಸಗುಲ್ಲ ಅಂದಿದ ತಕ್ಷಣ ಹಿಂಗೆ ನೋಡ್ತಾನೆ. ನಿಮ್ಮ ಪಪ್ಪ ಅಂತ ಇತ್ತು, ಪನ್ನೀರ್ ತೊಗೊಂಡು ಜಾಮೂನ್ ಮಾಡೋಕ್ಕಾಗಲ್ವಾ ಅಂತ. ಅದು ಹೆಂಗೆ ಮಾಡೋದು ನಂಗೆ ಗೊತ್ತಿಲ್ಲ ರೀ, ನೀವು ಹೇಳ್ಕೊಡಿ ನಾನು ಮಾಡ್ತೀನಿ ಅಂದೆ. ನನಗೆ ರಸಗುಲ್ಲ ಬೇಡ, ಜಾಮೂನ್ ಮಾಡಿಬಿಡು ಅಂತ ಇದ್ರು. ಅದಕ್ಕೆ ಅದು ಜಾಮೂನ್ ಥರ ಉಂಡೆ ಮಾಡಿಕೊಡ್ತೀನಿ ಸುಮ್ಮನೆ. ಲಾಸ್ಟ್ ಟೈಮ್ ತಿಂದಿದ್ರು ಚೆನ್ನಾಗಿದೆ ಅಂತ. ಈ ಸಲ ಜಾಸ್ತಿ ಬಂದಿದೆ. 2 ಅರ್ಧದಲ್ಲಿ ಇಟ್ಟದಲ್ವ, ರಾತ್ರಿನೇ ಬಟ್ಟೆನಲ್ಲಿ ಸೋರಕ್ಕೆ ಇಟ್ಬಿಟ್ಟಿದೆ. ಹಾಗಾಗಿ ಇಷ್ಟಿಷ್ಟು ಬಂದಿದೆ 2 ಪನ್ನೀರು. ಹಾಗಾಗಿ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೆಲ್ಲ ಇನ್ನು ಸಾಯಂಕಾಲಕ್ಕೆ ಪ್ರೋಗ್ರಾಮ್. ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡಿ ಎದ್ದೊಳ್ಬೇಕು. ನನ್ನ ಕೈಲಿ ಆಗ್ತಾಯಿಲ್ಲ, ಸಖತ್ತು ಹೊಟ್ಟೆ ನೋವ್ತಾ ಇದೆ ನನಗೆ, ತಲೆ ನೋವ್ತಾ ಇದೆ. ಹಾಗಾಗಿ ಲೆಮನ್ ಜ್ಯೂಸ್ ಕುಡಿದ್ಬಿಟ್ಟು ಹೊಟ್ಟೆ ನೋವು ಕಮ್ಮಿ ಆಗುತ್ತೆ ಅಂತ ಎದ್ದು. ನೀರು ಬೇರೆ ಬರ್ತಾಯಿದೆ, ಕಾವೇರಿ ನೀರು. ಇವತ್ತು ಸಂಜೆ ಇದಾಯಿತು, ತುಂಬಿಡ್ತು ಎಲ್ಲ. ಅಂದರೆ ಒಂಚೂರು ಪಾರ್ಕಿಂಗ್ ಎಲ್ಲ ತೊಳಿಬೇಕು. ನೀರು ಬರೋ ದಿನವೇ ನಮ್ಮದೆಲ್ಲ ಕೆಲಸ. ಹಾಗಾಗಿ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೀನಿ. ಸಂಜೆ ನೀರೆಲ್ಲ ತುಂಬಿದ್ಮೇಲೆ ಪಾರ್ಕಿಂಗ್ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ನಾನು ಅಡುಗೆ ಮಾಡೋಕ್ಕೆ ನಿಂತ್ಕೊಳ್ಳೋದು. ಸೊ ಹಂಗಾಗಿ ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಜ್ಯೂಸ್ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿ ಎದ್ಬಿಡ್ತೀನಿ, ಇಲ್ಲಾಂದರೆ ಆಗಲ್ಲ ನನಗೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್, ಯಾಕೋ ಈ ನಡುವೆ ತುಂಬಾ ಕಮ್ಮಿ ಮಾಡಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಆಯಿತಾ. ಸಿಗ್ತೀನಿ ಅಂತ ಇದ್ದೀನಿ. ಆಗಲೇ ವೀಡಿಯೋ ಸ್ಟಾರ್ಟ್ ಮಾಡಿಬಿಟ್ಟು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಂತ ಇದ್ದೀನಿ. ಸೊ ಆಮೇಲಿಂದ ಬ್ಲಾಗ್ನ ಅಂತೂ ಬಕ ಪಕ್ಷಿ ಥರ ಕಾಯ್ತಾ ಇರ್ತಾನೆ. ವೀಡಿಯೋ ಇದು ಮಾಡಿದ ತಕ್ಷಣ ಟಿ ವಿ ಜೋರಾಗಿ ಸೌಂಡ್ ಕೊಟ್ಕೊಂಬಿಡೋದಲ್ವಪ್ಪ. ತಿಂದ್ಬಿಟ್ಟು ಬಟ್ಟೆ ಎಲ್ಲ ಮರ್ಚಿಡು. ಹ್ಞೂ ಅಂತ ಹೇಳಿದ್ಯಾ ನೀನು. ಮರ್ಚಿಡ್ಲಿಲ್ಲ ಅಂದರೆ ವೀಡಿಯೋದಲ್ಲಿ ತೋರಿಸ್ತೀನಿ ಸಾಕ್ಷಿ.
ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿ ಅದಾದಮೇಲೆ ನೀರು ಬರ್ತಾಯಿತ್ತು ಅಂದ್ಬಿಟ್ಟು ಪಾರ್ಕಿಂಗು ಕೂಡ ತೊಳೆಯೋಕ್ಕೆ ಹೋದರೆ ಅಲ್ಲಿ ನೋಡಿದ್ರೆ ಮಳೆ ಸ್ಟಾರ್ಟ್ ಆಯಿತು. ಸೊ ಹಂಗೂ ಅರ್ಧಂಬರ್ಧ ತೊಳೆದ್ಬಿಟ್ಟಿದ್ದೀನಿ ಅಂಥೇಳಿ ಪೂರ್ತಿ ತೊಳೆದು ಬಂದು ಅಡುಗೆ ಕೂಡ ಮಾಡಿದೆ. ಬಸ್ಸಾಂಬಾರು ಮಾಡಿ, ಮೊಳಕೆ ಕಾಳು ಪಲ್ಯ ಮಾಡಿ, ಮುದ್ದೆ ಮಾಡಿ, ತುಪ್ಪ ಹಾಕಿ ನನ್ನ ಮಗಂಗೆ ಕೊಟ್ಟೆ. ಸೊ ನನ್ನ ಮಗ ಅಂತೂ ಈ ನಡುವೆ ಅವರ ಅಜ್ಜಿ ತಾತ ಮನೆಗೆ ಹೋದ್ಮೇಲೆ ಒಂದು ಒಳ್ಳೆ ಬುದ್ಧಿ ಕಲ್ತ್ಕೊಂಡ್ಬಂದಿದ್ದಾನೆ. ಏನಪ್ಪ ಅಂದರೆ ಮುದ್ದೆ ತಿನ್ನೋದು. ಇವಾಗ ಡೈಲಿ ಮುದ್ದೆ ತಿಂತಾನೆ ಒಂದು ಟೈಮು. ಮೊದಲೆಲ್ಲ ಅಂದರೆ ಏನಾದರೂ ಅವ್ನು ಬೇಕಂದಾಗ ಮಾತ್ರ ಕೇಳ್ತಾ ಇದ್ದ. ಬಟ್ ಇವಾಗ ಡೈಲಿ ಮುದ್ದೆ ಮಾಡಿಕೊಡು ಮಮ್ಮಿ ಅಂಥೇಳಿ ಮಧ್ಯಾಹ್ನ ಒಂದು ಟೈಮ್ ಮುದ್ದೆ ತಿಂತಾನೆ. ಹಾಕ್ಕೊಳಲ್ವೇನೋ? ಹಾಂ, ಆಮೇಲೆ ಹಾಕೋತೀಯಾ? ಅಲ್ಲ, ಮುದ್ದೆ ಜೊತೆ ಕಾಳು ತಿಂತಾರೆಲ್ಲ. ನೀನು ನೋಡಿದ್ರೆ ಮುದ್ದೆ ತಿನ್ಬಿಟ್ಟು ಕಾಳು ಹಾಕೋತೀವಿ ಅಂತ. ಹಾಂ ಹೌದು, ಸೈಡಿಗೆ ನೆಂಚ್ಕೊಳಕ್ಕೆ. ಈಗ ಹೆಂಗೆ ಅನ್ನ ರಸಮ್ ಜೊತೆ ಚಿಪ್ಸ್ ತಿಂತೀಯಲ್ಲ ಹಂಗೆ, ಆ ಥರ ಮುದ್ದೆ ಜೊತೆ ಕಾಳು ಹಾಕ್ಕೊಂಡು ತಿನ್ನಬೇಕು. ಡೈಲಿ ಮುದ್ದೆ ಬೇಕು ಈಗ ನಿಮಗೆ? ಬೇಕೇ ಬೇಕಾ? ಅದು ಇದಾಗ್ತಾರಲ್ಲ ಕವಡೆ, ಅದು ಅವ್ರ ಮೂಳೆಯಿಂದ ಮಾಡಿರೋದು. ಅದಕ್ಕೆ ಅವ್ನು ಹೇಳ್ತಾರ ಏನು ಹೇಳ್ತಾರ ಅದೇ ಬೀಳ್ತಾರೆ. ಅವ್ರ ತಂದೆ ತಾಯಿ ಮೂಳೆಯಲ್ಲಿ ಮಾಡಿರೋದು. ಡೈಲಿ ಮುದ್ದೆ ಬೇಕೇನಾ? ಪರ್ಮನೆಂಟ್ ಕಂಪಲ್ಸರಿಯಾಗಿ ತಿಂತೀಯ ಅಂದಮೇಲೆ ಮುದ್ದೆ? ವಾವ್. ಇಲ್ಲಾಂದರೆ ಮಾಡಿಕೊಟ್ರೆ ಡೈಲಿ? ಹಾಂ, ಕೊಡು ಪಪ್ಪಂಗೆ ಕೊಡು, ಹೊಡೀಲಿ ನಿಮ್ಮ ಕೈಯಲ್ಲೇನು ಪಪ್ಪ. ಕಾಣಿಸ್ತಿಲ್ಲ ಬ್ಯಾಲೆನ್ಸಿಂಗ್. ಎಷ್ಟು? 97. ನೀನು ನೋಡಿ ಹಂಗೆ 97. ನೀನೇ ಹೇಳ್ದಲ್ವಾ 7 ಹೊಡಿ ಸಾಕಂದು 7 ಹೊಡೆದ. ನೀನು ಓಡಾಡ್ಬಾರ್ದು. ಹೇಳುವ ಬರೀ 7 ಮಾಡು. ನಾನೇನು ಪ್ಲೇಯರ್ ಅಲ್ಲ. ಬಳೆನ ಹಿಂದೆ ಮಾಡ್ಕೋ, ಬಳೆನ ಹಿಂದೆ ಮಾಡ್ಕೋ, ಫಸ್ಟ್ ಬಳೆ ಹಿಂದೆ ಮಾಡ್ಕೋ. ಆಡ ಆರಾಮ ಸ್ಟ್ರೈಟ್ ಇದೆ. ಸ್ಟ್ರೈಟ್ ಮಗ ಕೆಂಪು ಚಟ್ನಿ ಮಾಡು ಮಮ್ಮಿ ಅಂದ. ಅದಕ್ಕೆ ಮಾಡಿದ್ದೀನಿ. ಹೆಂಗೈತೆ ಕೆಂಪು ಚಟ್ನಿ? ಬ್ಯಾಡಗಿ ಮೆಣಸಿನ್ಕಾಯಿ ಮಾಡಿರಿ ಅವತ್ತು. ಇದೇನಕ್ಕೆ ತಗೋತೀಯಾ ಅಂದಲ್ಲ, ಆ ಮೆಣಸಿನ್ಕಾಯಿ ಹಾಕಿ. ಏನೋ ನೀನೇನಂದೆ ಅವತ್ತು? ಆಚೆ ಬಿಸಾಕಕ್ಕೆ ಇದಕ್ಕೆ 500 ರೂಪಾಯಿ ಕೆಜಿ ಕೊಡ್ಬೇಕಾ ಅಂದಲ್ಲ ಪಪ್ಪ. ಹಾಂ, ಆ ಮೆಣಸಿನ್ಕಾಯಿ ಇವಾಗ ಆಚೆ ಬಿಸಾಕ್ತಾ ಇಲ್ಲ ನೋಡು, ಹೊಟ್ಟೆಗೆ ಹಾಕ್ತಾ ಇದೆಯಾ? ಚೆನ್ನಾಗೈತಾ? ಹಾಂ, ಕಾಯ್ತಾಯ್ತಿಲ್ಲಿ ನನ್ನ ಮಗ ಇನ್ನೂ ಸ್ನಾನಕ್ಕೆ ಹೋಗೋನೆ. ಹೇಳ್ಬಿಟ್ಟು ಬಂದೆ 5 ನಿಮಿಷ ಬಂದ್ಬಿಡ್ತೀನಿ ಅಂದ. ಇಡ್ಲಿ ಕೆಂಪು ಚಟ್ನಿ ಅವ್ನು ಬಂದ್ಮೇಲೆ ಕೇಳ್ತೀನಿ ಹೆಂಗಿದೆಯಾ ಅಂತ. ಹೆಂಗಿದೆಯಪ್ಪ ಕೆಂಪು ಚಟ್ನಿ ರಾಜ? ಹಾಂ, ಗ್ರೀನ್ ಚಟ್ನಿ ಬೇಡ ಮಮ್ಮಿ, ಕೆಂಪು ಚಟ್ನಿ ಮಾಡು ಮಮ್ಮಿ ಇಡ್ಲಿಗೆ ಹತ್ತಿದ್ದಲ್ಲ. ಕೆಂಪು ಚಟ್ನಿ ಹೆಂಗೈತೆ ಹೇಳು? ಹಾಂ, ಏಕೆ ವಾಯ್ಸಿಲ್ವಾ? ಜೋರಾಗಿ ಹೇಳ್ಬೇಕು ಹಂಗೆ. ಜೋರಾಗಿ ಕಿರ್ಚ್ಕೊಂಡು ಮಮ್ಮಿ ಹೇಳ್ತಿಯಲ್ಲ ಚೆನ್ನಾಗೈತೆ ಅಂತ ಹಂಗೆ ಹೇಳ್ಬೇಕು ನೀನು. ಹಾಂ, ತಿನ್ನೋ ಬಿಸಿಗೆ ನೀಟಾಗಿ ಸ್ನಾನ ಮಾಡ್ದೆ ಇಲ್ವೋ? ಇಡ್ಲಿ ಕಾಯ್ತೈತೆ ಅಂದಿದ ತಕ್ಷಣ ಓಡ್ ಬಂದ್ಬಿಟ್ಟ ಸ್ನಾನ, ಪಟ 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 ಸ್ನಾನ ಮಾಡಿಕೊಂಡು. ಇಡ್ಲಿ ಫೇವ್ರೆಟ್, ಇಡ್ಲಿ ರಾಜ.
ಆಲ್ಮೋಸ್ಟ್ 3 ಡೇಸ್ ವ್ಲಾಗ್ ಆಯಿತು ಅಂತ ಅಂದ್ಕೊಳ್ತೀನಿ. ಥರ್ಸ್ಡೇ ಸ್ಟಾರ್ಟ್ ಮಾಡಿದ್ದು, ಫ್ರೈಡೇ ಸ್ವಲ್ಪ ಕಂಟಿನ್ಯೂ ಮಾಡಿದೆ, ಇದಾದಮೇಲೆ ಇದು ಸ್ಯಾಟರ್ಡೇ ಕಂಟಿನ್ಯೂ ಮಾಡ್ತಾ ಇರೋದು. 1-2 ಡೇಸ್ ಬಿಫೋರ್ ಏನೋ ಕೇಕ್ ತೊಗೊಂಬಂದಿದ್ರು ಮನೆಯಲ್ಲಿ. ಬಟ್ ಅದು ಈ ನಡುವೆ ಅಂತೂ ಆ ಸುತ್ತ ಕ್ರೀಮ್ ಹಾಕ್ಬಿಟ್ಟಿರ್ತಾರಲ್ಲ, ಆ ಕೇಕ್ ತಿನ್ನೋಕ್ಕೆ ಇಷ್ಟ ಆಗ್ತಲ್ಲ ಹೇಳಬೇಕು ಅಂದರೆ. ಅದಕ್ಕೆ ನಾನು ತಿಂದೇ ಇರಲಿಲ್ಲ. ನಂಗೆ ಬೇಡ, ನನಗೆ ಈ ಥರ ಕೇಕ್ ಬೇಡ, ನನಗೆ ಪ್ಲಮ್ ಕೇಕ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ನ. ಸೊ ಈವ್ನಿಂಗ್ ಬರೋವಾಗ ಈ ಒಂದು ಕೇಕ್ನ ತೊಗೊಂಬಂದಿದ್ದು. ಸ್ಪಾನ್ಸರ್ ಅಂತ ಖಂಡಿತ ಅಲ್ಲ, ಇದು ನನಗೆ ತಿನ್ನೋದಕ್ಕೆ ಅಂತ ತಂದಿದ್ದು. ಆ ಒಂದು ಬಾಕ್ಸಲ್ಲಿ 12 ಪೀಸ್ ಏನೋ ಇರುತ್ತಂತೆ. ಬಟ್ ಎಷ್ಟು ಅಮೌಂಟ್ ಏನು ನಾನು ಕೇಳಲಿಲ್ಲ. ಮನೇಲೇ ಮಾಡ್ಬೋದು, ಬಟ್ ಅಷ್ಟೊಂದು ಟೇಸ್ಟ್ ಬರೋಲ್ಲ, ಮತ್ತು ತುಂಬ ಪೇಷನ್ಸ್ ಇರಬೇಕು ಇದನ್ನೆಲ್ಲ ಮಾಡಬೇಕಂದ್ರೆ. ನಾನು ಕೂಡ ಮಾಡಿದ್ದೆ ಮನೆಯಲ್ಲಿ, ಚೆನ್ನಾಗಿ ಬಂದಿತ್ತು. ಬಟ್ ಹೇಳಿದಾಗೆ ತುಂಬ ಪೇಷನ್ಸ್ ಬೇಕು ಈ ಕೇಕ್ನೆಲ್ಲ ಮಾಡೋದಕ್ಕೆ. ಸೊ ಹಾಗಾಗಿ ಸಿಕ್ಕಿದೆ ಅಂದ್ಬಿಟ್ಟು ತೊಗೊಂಬಂದಿದ್ರೆ ಅವನಿಗೂ ನನಗೂ ಎಲ್ಲರಿಗೂ ತಿಂದ್ಬಿಟ್ಟು ಹಿಂಗೆ ಟೈಮ್ ಪಾಸ್ ಮಾಡ್ತಾಯಿದ್ವಿ. ಈ ನಡುವೆ ಅಂತೂ ಈವ್ನಿಂಗ್ ಆಯಿತು ಅಂದರೆ ಮಳೆ ಸ್ಟಾರ್ಟ್ ಆಗುತ್ತೆ. ಸೊ ಸಖತ್ತಾಗಿರುತ್ತೆ ವೆದರು ಕೂಡ. ಮಳೆ ನೋಡೋದಕ್ಕೆ ಒಂಥರ ಚೆಂದ. ಇಷ್ಟು ದಿವಸ ಬಿಸಿಲು ಅಂದ್ಕೊಂಡು ಇವಾಗ ಕೂಲಾಗಿರೋದು ಒಂಥರ ಚೆನ್ನಾಗಿದೆ. ಮಳೆ ಬಂದ ತಕ್ಷಣ ಕಚ್ಕೊಬಿಡ್ತಾರಲ್ಲ ಹೋಗಿ. ಯಾಕ್ರಿ ಮಳೆ ಬಂದ ತಕ್ಷಣ ಹೋಗಿ ಕಚ್ಕೊಂಡ್ಬಿಡ್ತೀರಲ್ಲ ಓಡೋಗಿ? ಹಾಂ, ಇನ್ನು ಶುರು ಆಗಿಲ್ಲ ಆಗಲೇ. ನೆನ್ನೆ ಮಾತ್ರ ಆ ಫುಲ್ಲು ಟಾಪಲ್ಲಿ ವ್ಯೂ ಸಖತ್ತಾಗಿತ್ತು ಪಾಪ. ನಿಜವಾಗ್ಲೂ ಹೋಗಿ ಮೊಬೈಲ್ ತೊಗೊಂಡೋಗಿದ್ರೆ ರೆಕಾರ್ಡ್ ಮಾಡ್ಕೊಂಬಿಡ್ತಾಯಿದ್ದೆ ನಾನು ಗ್ಯಾರಂಟಿ. ಇವತ್ತು ಮಳೆ ನಿಂತ ಮೇಲೆ ಹೋಗೋಣ ಶಶಿ. ಹಾಂ, ಹಂಗೆ ಇದ್ದರೆ ರೆಕಾರ್ಡ್ ಮಾಡ್ಕೊಳ್ಳೋಣ, ಆಯಿತಾ? ಹಾಂ, ಏನಾ ಇವತ್ತು ಮಳೆ ನಿಂತರೆ ಹೋಗ್ಬಿಟ್ಟು ಅದೇ ಥರ ಇದ್ದರೆ ರೆಕಾರ್ಡ್ ಮಾಡ್ಕೊಳ್ಳೋಣ. ಇವಾಗ ಹೆಂಗೂ ಇದೇನು ಗೊತ್ತಾ ರೀ, ಮೂವಿಂಗ್ ಕ್ಲೌಡ್ ಥರ. ಇವಾಗ ಇಲ್ಲೂ ಇತ್ತೈತೆ, ಮುಂದೆ ಹೋಗ್ತಾ ಹಂಗೆ ಪಕ್ಷಿಗಳು ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ. ಪಕ್ಷಿಗಳು ಹೋಯ್ತು ರೀ ಇಲ್ಲಿ, ಎಲ್ಲ ಈ ಕಡೆ ಬರ್ತಾವೆ. ಮಳೆ ಹೋಯ್ತಲ್ಲ, ಸಂಜೆ ಆಯಿತು, ಮನೆಗೆ ಎಲ್ಲೋ ಹೋಯ್ತಾವ ಪಾಪ ಮಳೆಯಲ್ಲಿ ನಿಂತ್ಕೊಂಡು. ನೀನು ಒಳಗೆ ಹೋಗ್ತೀಯಾ? ಏನದು ಚಿಟ್ಟೆನಾ? ಜಾಗ ಬಿಡ, ನೆನೀತಾ ಇದೆಯಾ? ಅಲ್ಲೇ ಇರು, ಪರವಾಗಿಲ್ಲ, ಓಡೋಗ್ಬಿಟ್ಟೆ. ನೆನೆಯೋದು ಮಾತ್ರ ನೆನಿಬಾರ್ದಲ್ವ? ಈ ಕಡೆಯಿಂದ ಮಳೆ ಫ್ರೆಂಡ್ಸ್. ಡೈಲಿ ಈ ಥರ ಈವ್ನಿಂಗ್ ಮಳೆ ಬಂದರೆ ಏನು ಚೆಂದ ಅಲ್ಲ. ಎಲ್ಲರೂ ಕೆಲಸ ಮುಗಿಸ್ಕೊಂಡು ಅವ್ರ ಮನೆಗೆ ಹೋದ್ಮೇಲೆ ತಂಪಾಗಿ ವಾತಾವರಣ ಬಂದು ತಣ್ಣಗೆ ನಿದ್ದೆ ಮಾಡೋದು ಆ ಥರ. ಪಾಪ ರೋಡೆಲ್ಲ ತೊಂದರೆ ಆಗೋ ಥರ ಬರಬಾರ್ದು. ಓಡಾಡ್ತಾ ಇತ್ತು ಇಲ್ಲಿಂದ ಬರ್ತಿಲ್ಲ. ಬಾ ಒಳಗೆ ಹೋಗು, ನಮ್ಮ ಮನೆ ಒಳಗೆ ಹೋಗು. ಗೋಡೆಗೆ ದುಡ್ಡು ಮಳೆ ಇಲ್ಲಿ ಅದಕ್ಕೆ ಇದಾಗುತ್ತದೆ. ಬಂದರೆ ನಾ ಅತ್ತೆ ಮಾವ ಕೇಳಬೇಕಾಗಿತ್ತು, ಫೋನ್ ಮಾಡಿ ಊರಿಂದ. ಹಾಂ ಹೇಳ್ರಿ ಪಾಪ, ಊರಿಂದ ಬಂದರೆ ನಾನು ಕೇಳಬೇಕಿತ್ತು ಫೋನ್ ಮಾಡಿ. ಯಾರು? ಅಪ್ಪಾಜಿ ಅಮ್ಮ. ಆದರೂ ಕೇಳಬೇಕಲ್ವಾ, ಬೆಳೆ ಅಲ್ಲಿ ಮಳೆ. ಹಾಂ, ಅದು ಯಾರೋ ಎಕ್ಸ್ಪೈರ್ಡ್ ಆಗಿದ್ದಲ್ಲ, ಅವ್ರಿಗೇನೋ ಸೀರೆ ಉಡ್ಸೋಕ್ಕೆ ಅಂತ ಹೋಗಿದ್ರು ಅಷ್ಟೇ. ಅದಕ್ಕೆ ಅಪ್ಪಾಜಿ ಅಮ್ಮನ ಕರ್ಕೊಂಡೋಗುತ್ತೆ. ಅಮ್ಮ ಒಬ್ಬರೇ ಹೋಗೋಕ್ಕಾಗತ್ತಾ? ಅಮ್ಮಂಗೆ ಮಗಳು ಆಗಬೇಕು ಅನಿಸುತ್ತೆ, ಮಗಳು ಗಂಡ. ಅಪ್ಪಾಜಿಯವರ ಅಣ್ಣನ ಮಗಳು ಗಂಡ ಅಲ್ವಾ ರೀ? ಹಾಂ, ಅಪ್ಪಾಜಿಯವರ ಅಣ್ಣನ ಮಗಳು ಗಂಡ. ಹೇಳು ಹಾಡು, ಹೇಳು ಹಾಡು. ನೀನು ಹಾಡು ಫೇಮಸ್ ಆಗಿಬಿಡುತ್ತೆ. ಹೇಳು ಇವಾಗ, ಹೇಳ ನನ್ನ ಮೇಲೆ ಪ್ರೀತಿ ಇದ್ದರೆ ಹೇಳ್ತೀಯ, ಇಲ್ಲಾಂದರೆ ಇಲ್ಲ. ಅದು ಅವೆಲ್ಲ ಕ್ರಾಸ್ ಫಿಂಗರ್ ಎಲ್ಲ ನೀನು ಇವಾಗಿನವ್ರದ್ದಲ್ಲ ಲೆಕ್ಕ. ನನಗೆ ಯಾವ ಕ್ರಾಸ್ ಫಿಂಗರು ಇಲ್ಲ. ನನ್ನ ಮೇಲೆ ಪ್ರೀತಿ ಇದ್ದರೆ ಹೇಳ್ತೀಯ ಅಷ್ಟೇ. ಹೇಳು ಬೇಗ, ಹೇಳು. ಗೊತ್ತಿಲ್ಲ ನಿನ್ಗೆ ಎಷ್ಟು ಗೊತ್ತಿದೆ ಅದನ್ನೇ ಹೇಳು. ಬೇಡ, ನಾನು ಇಕ್ಕೋತೀನಿ. ಬೇಡ, ಹೇಳು ಇಕ್ತೀನಿ. ಹೇಳು ಹಾಡು, ಹೇಳು ಬೇಗ. ನನ್ನ ಮೇಲೆ ಪ್ರೀತಿ ಇಲ್ಲ ಬಿಡು ಹಂಗಾರೆ. ನೋಡಿ ಫ್ರೆಂಡ್ಸ್, ನನ್ನ ಮಗಂಗೆ ನನ್ನ ಮೇಲೆ ಪ್ರೀತಿ ಇಲ್ಲ. ಅದು ಕಾಯ್ಕೊಂಡಿರೋಕ್ಕಾಗಲ್ಲ ನಾನು. ಹೇಳು ಇವಾಗ ನೀನೇ, ಜೋರಾಗಿ ಹೇಳು. ನನಗೆ ಕೇಳೋ ಥರ ಹೇಳು ಅಂದಿದ್ದು ನಾನು. ನನಗೆ ಕೇಳೋ ಥರ ಹೇಳು ಬೇಗ. ವಿಡಿಯೋ ಲೆಂತ್ ಆಗಿಬಿಡುತ್ತೆ ಆಮೇಲೆ. ಹೇಳು
ಜೋರಾಗಿ ಹೇಳು, ಅವಲ್ಲ ಹೇಳ್ದಲ್ಲ ಹಂಗೆ ಹೇಳು. ಫಸ್ಟ್ ವರ್ಡ್ ಹೇಳೋ, ಫಸ್ಟ್ ಹೇಳು. ಹಾಂ, ಆಮೇಲೆ ಹೇಳ, ಹೇಳು ಶಿಶಿರ್ ಪ್ಲೀಸ್, ಚೆನ್ನಾಗಿರುತ್ತೆ. ಹೇಳು ನೋಡಿ, ಏನೋ ಬಿತ್ತು ಮೇಲಿಂದ. ಹೇಳಲ್ವಾ? ಅಬ್ಬಾ ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾನೆ ನೋಡಿ ನನ್ನ ಮಗ. ಮ್ಯಾಟ್ ಎಲ್ಲ ನಿಂದೋಗ್ಬಿಟ್ಟೈತೆ. ಅದಕ್ಕೆ ಏನು ಮಳೆ ಬಿಲ್ಡಿಂಗ್ ಎಲ್ಲ ಹಿಂದೆಗಳೆಲ್ಲ ಕ್ಲೀನ್ ಆಯಿತು. ಹಿಂದೆ ಹಿಂಗೆ ಮುಂದೆಯಿಂದ ಹಿಂಗಿಂದ ಹೊಡಿತಾ ಇರೋದು, ಹಿಂಗೆ ಹೊಡಿತಾ ಇರುತ್ತಪ್ಪ. ನೋಡಿ ಕಾಣಿಸ್ತಾ ಇದೆ, ನೋಡಿ ಈ ಕಡೆ ನೋಡು, ಯಾವ ಕಡೆ ಅಂತ ಬರ್ತದೆ. ಹಿಂಗೆ ಬಿತ್ತೈತೆ. ಹಾಂ, ಹಿಂಗೆ ಬರ್ತಾ ಇರೋದು ಆಪೋಸಿಟ್, ನಮಗೆ ಡೋರ್ ಆಪೋಸಿಟ್ ಡೈರೆಕ್ಷನ್ ಬರ್ತಾ ಇರೋದು. ಸ್ವಲ್ಪ ಹಿಂಗೆ ಸ್ಲ್ಯಾಂಟಾಗೂ ಇದೆ, ಈ ಕಡೆಯಿಂದನೂ ಇದೆ, ಈ ಕಡೆಯಿಂದನೂ ಇದೆ. 2 ಸೈಡ್ ಕ್ಲೀನ್ ಆಗುತ್ತೆ ಅವಾಗ. ಯಾವ ಬಿಲ್ಡಿಂಗು? ಹೊಸ ಬಿಲ್ಡಿಂಗ್ ಕಟ್ಟಿರೋದು. ಸಖತ್ತ ಕ್ಲೀನ್ ಇಟ್ಕೊಳ್ಳಿ. ಈಗ ನೀರು ಮನೆ ಹಿಂದೆಗಡೆ ಮನೆಗೆಲ್ಲ ಫುಲ್ಲು ಕ್ಲೀನ್ ಇದೆ. ಇಲ್ಲ, ಫ್ರಂಟಿಗೂ ಬಿದ್ದಿರುತ್ತೆ ನಮ್ದು. ಪಾಪ ಬೀಳ್ತಾ ಇದೆ, ಪಾಪ ಈ ಕಡೆಗೂ ಬೀಳ್ತಾ ಇದೆ, ಹಿಂದೆಯಿಂದನೂ ಬೀಳ್ತಾ ಇದೆ. ಹೌದಾ? ನೋಡಿ ಆಟ ಆಡ್ತಾ ಇದ್ದೆ. ಬಾ ಪಾಪ, ರಂಗೋಲಿನೂ ಹೋಗಿಲ್ಲ ನಾನು. ಹಂಗೆ ಹೇಳ್ತಲ್ಲ, ರಂಗೋಲಿನೂ ಹೋಗಿಲ್ಲ. ನಮ್ದು ಬಿಲ್ಡಿಂಗೇ ಆಟ. ನಮ್ಮನೆಲ್ಲ ಹಿಂದ್ಗಡೆ ಉಳಿಸಿರೋದು ಗಾಡಿ ಸಿಟಿ ಒಳಗೆ ಸ್ಟ್ರೀಟ್ ಇರ್ತಿದ್ದೆ ಗೊತ್ತಿಲ್ಲ ಇವತ್ತು. ಅಂಟಿ ಗಾಳಿಗೆ ಹೋಗಿ ಗುತ್ಕೊಂಡ್ಬಿಡ್ತಿದ್ದಲ್ಲ, ಗುತ್ಕೊಂಡ್ಬಿಡ್ತಾ ಇದ್ವಿ. ಹಿಂಗೆ ಮಳೆ ಹಿಂಗೆ ಹೊಡೆದಿದ್ದು ಎಲ್ಲ ಹಂಗೆ ಬಗ್ಲ ಪಾಪ ಬಗ್ ನೋಡಿ. ನಮಗೇನು ಖುಷಿ. ಮತ್ತೇನು ಗೊತ್ತಾನೆ ಯಾರು ನೋಡ್ತಾನೆ, ಯಾವ ಗಾಡಿನೂ ಗೊತ್ತಾಗಲ್ವಲ್ಲ. ಸ್ಟಾಪ್ ಆಗುತ್ತೆ ಮಳೆ ಮತ್ತೆ ಜಾಸ್ತಿ. ತೋರಿಸು ಗಾಳಿ ಕ್ಲೀನ್ ಆಗ್ತಿದೆ. ನೀರಿನಲ್ಲಿ ಹೆಂಗೆ ಬೀಳ್ತಾ ಇತ್ತು. ನಮ್ಮ ಬಿಲ್ಡಿಂಗ್ ನಾವು ಮಾತ್ರ ನಿಂತ್ಕೊಂಡು ಹೋಗ್ತಾ ಇದ್ದೀವಿ, ಅದಕ್ಕೆ ಪ್ಲ್ಯಾನ್ ಮಾಡಿ ಹಿಂಗೆ. ಸೊ ಇದು ಬಂದ್ಬಿಟ್ಟು ಸ್ಯಾಟರ್ಡೆ ಈವ್ನಿಂಗ್ ಸಖತ್ತು ಮಳೆ ಬಂತು ನಮ್ಮ ಮನೆ ಹತ್ರ. ಆಲ್ಮೋಸ್ಟ್ 1 ಮುಕ್ಕಾಲು ಗಂಟೆ ಮಳೆ ಬಂದಿರ್ಬೋದೇನೋ. ಮಳೆ ಎಲ್ಲ ನೋಡಿ ಎಂಜಾಯ್ ಮಾಡಿಬಿಟ್ಟು ಅದಾದಮೇಲೆ ಊಟಕ್ಕೆ ಏನು ಮಾಡಲಿ, ಅಡುಗೆ ಮಾಡೋದಕ್ಕೆ ಅಂದ್ಬಿಟ್ಟು ಇನ್ನು ನೆಕ್ಸ್ಟ್ ದಿನ ಸಂಡೇ ಏನಾದರೂ ಸ್ಪೆಷಲ್ ಮಾಡೋಣ ಅಂತೇಳ್ಬಿಟ್ಟು ನಾನು ಸಾಂಬಾರೆಲ್ಲ ಏನು ಮಾಡೋಕ್ಕೋಗಲಿಲ್ಲ. ಸೊ ಹಾಗಾಗಿ ಬಿಸಿ ಬಿಸಿ ಮಳೆ ಬಂದಿತ್ತಲ್ವ, ಹೇಗೂ ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿಕೊಡು ಅಂತ ಹೇಳಿದ್ರು. ಜೊತೆಗೆ ಟಿ ವಿನಲ್ಲಿ ನನ್ನ ಫೇವ್ರೆಟ್ ಮೂವಿ ದುರಂಧರ್ ಬರ್ತಾಯಿತ್ತು, ದುರಂಧರ್ ಪಾರ್ಟ್ 1 ಬರ್ತಾಯಿತ್ತು. ಸೊ ಅದು ನೋಡಬೇಕು ನಾನು. ಒಂದು ಕಡೆ ಅದು ನೋಡಿದ್ರೆ ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಏನೂ ಬರ್ತಾ ಇರಲಿಲ್ಲ. ಆ ಒಂದು ಅಡ್ವರ್ಟೈಸ್ಮೆಂಟ್ ಗ್ಯಾಪಲ್ಲಿ ಮಾಡಿಬಿಡೋಣ ಅಂಥೇಳಿ ಬಂದೆ. ಒಂದು ಕಡೆ ಉಪ್ಪಿಟ್ಟು ಮಾಡ್ತಾಯಿದ್ದೆ, ಇನ್ನೊಂದು ಕಡೆ ತುಪ್ಪ ಕಾಯಕ್ಕಿಟ್ಟಿದ್ದೆ. ಈ ಸಲವೂ ಕೂಡ ಸಕ್ಕತ್ತಾಗಿ ಬಂದಿದೆ ತುಪ್ಪ, ಮತ್ತು ಜಾಸ್ತಿನೇ ಬಂದಿದೆ ತುಪ್ಪ ಅಂತಲೇ ಹೇಳ್ಬೋದು. ಮೂವಿ ಬಗ್ಗೆ ಹೇಳ್ತಾ ಇದ್ದೆ ನಿಮಗೆ. ದುರಂಧರ್ ಮೂವಿ ಸಕ್ಕತ್ತಾಗಿದೆ, ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ನಮ್ಮ ದೇಶದ ಬಗ್ಗೆ ಇರೋವಂಥ ಮೂವಿ ಅಂತಲೇ ಹೇಳ್ಬೋದು. ದುರಂಧರ್ ಪಾರ್ಟ್ 2 ಇನ್ನೂ ತುಂಬ ಚೆನ್ನಾಗಿದೆ. ಸೊ ಸ್ವಲ್ಪ ಫೈಟಿಂಗ್ ಎಲ್ಲ ಇದೆ ಸಿನಿಮ್ಯಾಟಿಕ್ಕಾಗಿ, ಬಟ್ ಅದು ಬಿಟ್ಟರೆ ಮೂವಿ ಅಂತೂ ತುಂಬ ಚೆನ್ನಾಗಿದೆ. ಜೊತೆಗೆ ನಮ್ಮ ದೇಶದ ಬಗ್ಗೆ ಇರೋವಂಥ ಮೂವಿ, ಅದು ಮಸ್ಟ್ ನೋಡಲೇಬೇಕು. ಅದ್ರ ಬಗ್ಗೆ ನಾವು ಆ್ಯಸ್ ಎ ಇಂಡಿಯನ್ ಆಗಿ ನಾನು ಹೇಳ್ತಾ ಇದ್ದೀನಿ, ನನಗಿಷ್ಟ ಇದೆ. ನೀವು ಕೂಡ ಏನಾದರೂ ನೋಡೋ ಹಾಕಿದ್ರೆ ನೋಡಿ. ನಾನಂತೂ ಆಲ್ಮೋಸ್ಟ್ ಒಂದು 4 ಟೈಮ್ಸ್ ನೋಡ್ಬಿಟ್ಟಿದ್ದೀನಿ ಆಲ್ರೆಡಿ, ಪಾರ್ಟ್ 1 ಪಾರ್ಟ್ 2 ಎಲ್ಲ ನೋಡಿ. ಬಟ್ ಆದರೂ ನನಗೆ ಆ ಥರ ಪಿಕ್ಚರ್ಗಳು ಎಷ್ಟು ಸಲ ನೋಡಿದ್ರೂ ಖುಷಿ ಕೊಡುತ್ತೆ. ಸೊ ಹಾಗಾಗಿ ಬೇಗ ಅಡುಗೆ ಮಾಡಿಕೊಟ್ಬಿಟ್ಟು ಅವರಿಗೆ ಹಾಕ್ಕೊಟ್ಬಿಟ್ಟು ನಾವು ಕೂಡ ಮೂವಿ ನೋಡಿ ಮಲ್ಕೊಂಡ್ವಿ. ಸೊ ಅದಾದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡಿಲ್ಲ. ಇಟ್ಕೊಂಡ್ಬಿಟ್ಟು ಸಂಡೇ ಮಾರ್ನಿಂಗ್ ನನ್ನ ಹಸ್ಬೆಂಡ್ಗೆ ಬೆಳಗ್ಗೆನೇ ಧೂಳು ಹೊಡೆಯೋ ಒಂದು ಆಸೆ ಬಂತ, ಏನೋ ಮೂಡ್ ಬಂದುಬಿಟ್ಟಿತ್ತು. ಸೊ ಹಾಗಾಗಿ ಅವರು ಧೂಳು ಹೊಡಿತಾಯಿದ್ರು. ನಾನು ಆವಾಗ ಜಸ್ಟ್ ಹೋಗ್ಬಿಟ್ಟು ಫ್ರೆಶಪ್ ಆಗಿ ಕಾಫಿ ಮಾಡ್ಕೊಂಡು ಕುಡಿತಾಯಿದ್ವಿ. ಸೊ ಕಾಫಿ ಕುಡಿದ್ಬಿಟ್ಟು ಧೂಳು ಹೊಡಿತಾಯಿದ್ರು. ನನ್ನ ಮಗ ಅಂತೂ
ಬಟ್ಟೆ ಮರ್ಚಿಡ್ತೀನಿ ಅಂತೇಳಿ ಬಟ್ಟೆ ಕೊಡೆಗೂ ಮರ್ಚಿಟ್ಟಿಲ್ಲ, ಹಾಗೆ ಇದೆ ಬಟ್ಟೆ. ಅದನ್ನೇ ಹೇಳ್ತಾ ಇದ್ದೆ, ಅವನಿಂದ ಮಮ್ಮಿ ಬಟ್ಟೆ ಮರ್ಚಿಡ್ತೀನಿ ಅಂತ ಹೇಳಿದ್ದೆ, ಬಟ್ ಇಬ್ಬರೇ ಮರ್ಚಿಡ್ತೀನಿ ಅಂತ ಹೇಳಿಲ್ಲ ಅಂತೇಳಿ ನನಗೆ. ಅದನ್ನೇ ಹೇಳ್ತಾ ಇದ್ದೆ, ವಿಡಿಯೋ ಸಾಕ್ಷಿ ಇದೆಯಪ್ಪ, ಊಟ ಆಗಿದ ತಕ್ಷಣ ಮರ್ಚಿಡು ಅಂತ ಹೇಳಿದೆ, ಅದಕ್ಕೆ ಹ್ಞೂ ಅಂತ ಹೇಳಿದ್ಯಾ ಅಂತ ಅಂದ್ಬಿಟ್ಟು ಅವನು ಸರಿ ಸರಿ ಅಂದ್ಬಿಟ್ಟು, ಇನ್ನು ನಾನು 3 days ಆಗೋವರೆಗೂ ಬಟ್ಟೆ ಎಲ್ಲ ಮರ್ಚಿಡಲ್ಲ, ನೆಕ್ಸ್ಟ್ ಡೇ ನೋಡೋಣ ಅಂದ್ಬಿಟ್ಟು ಸುಮ್ಮನೆ ಅದೇ. ಇವತ್ತು ಸಂಡೇ ಆಗಿರೋದ್ರಿಂದ ಬೆಳಗ್ಗೆ ತಿಂಡಿಗೆ ಬಂದ್ಬಿಟ್ಟು ಪೂರಿ ಮಾಡಿ ಸಾಗು ಮಾಡಿದ್ದೆ. ಸ್ವಲ್ಪ ನೆಕ್ಕಿದ್ದು ಆಯಿತಾ? ಚೆನ್ನಾಗಿ ನೆಕ್ಕಿದ್ಯಾ? ಏನು ತಿಂದೆ ಇವತ್ತು? ಪೂರಿಗೆ ಸಾಗು. ಸಾಗು ಸಾಗು ಏನು ಸಾಗು? ಆಲೂಗಡ್ಡೆ ಸಾಗು. ಇಷ್ಟ ನನಗೆ, ಇಷ್ಟ ಆಯಿತು ಇದು, ಅದಕ್ಕೆ ಕೊಟ್ಟಿದ್ಯಲ್ಲ. ಹಾಂ, ಇನ್ನು ಸಂಡೇ ಬಂದ್ಬಿಟ್ಟು ನಮ್ಮ RCB ಫೈನಲ್ ಮ್ಯಾಚ್ ಇತ್ತು. ಫೈನಲಲ್ಲಿ ಗೆದ್ದರು ಕೂಡ. ಸೊ ಗೆದ್ದಿದ ತಕ್ಷಣ ಫಸ್ಟಿಗೆ ಮೇಲೆ ಹೋಗ್ಬಿಟ್ಟೆ ನಾನು, ಫುಲ್ಲು ಟಾಪಿಗೆ ಹೋಗಿ ನೋಡೋಣ ಅಂಥೇಳಿ. ಎಲ್ಲ ಕಡೆ ಪಟಾಕಿ, ಆ ಪಟಾಕಿ ಮಧ್ಯದಲ್ಲಿ ಗುಡುಗು ಮಿಂಚು ಕೂಡ ಇತ್ತು. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕವರ್ ಆಗಿದೆ ಅಂಥೇಳಿ. ನನಗೆ ಗೊತ್ತಿಲ್ಲದಂಗೆ, ಯೂಶ್ವಲಿ ಭಯ ನನಗೆ ಗುಡುಗು ಮಿಂಚು ನೋಡಿದ್ರೆ. ಸೊ ಪಟಾಕಿಗಳನ್ನ ರೆಕಾರ್ಡ್ ಮಾಡ್ಕೊಳ್ಳೋ ಟೈಮಲ್ಲಿ ಅದು ಗುಡುಗು ಮಿಂಚು ಕೂಡ ರೆಕಾರ್ಡ್ ಆಗಿದೆ. ಸೊ ನನಗೆ ಖುಷಿ ಆಯಿತು, ರೆಕಾರ್ಡ್ ಮಾಡ್ಕೊಬಿಟ್ಟಿದ್ದೀನಿ ಅಂಥೇಳಿ. ಎಲ್ಲ ಕಡೆ ಪಟಾಕಿ. ಫಸ್ಟ್ ಇಯರ್ ಗೆದ್ದಾಗ ಯಾವ ರೀತಿ ಕ್ರೇಜ್ ಇತ್ತು ಆ ಥರ ಇಲ್ಲ, ಬಟ್ ಆದರೂ ಒಂಥರ ದೀಪಾವಳಿ ಥರ ಫೀಲ್ ಆಗ್ತಾಯಿತ್ತು. ಪಟಾಕಿ ಎಲ್ಲ ಹೊಡಿತಾ ಇದ್ದಿದ್ದು, ಯಾವ ಕಡೆ ಅಂತ ರೆಕಾರ್ಡ್ ಮಾಡಲಿ, ಎಲ್ಲ ಕಡೆ ಪಟಾಕಿ ಹೊಡಿತಾಯಿದ್ರು. ಸುಮ್ಮನೆ ಜಸ್ಟ್ ಕ್ಲಿಪ್ಪಿಂಗ್ ತೊಗೊಂಡೆ. ನನಗೆ ಬೇಡ, ಸ್ವಲ್ಪ ಲೈಟಾಗಿ ಜ್ವರ ಬಂದುಬಿಟ್ಟಿತ್ತು. ಮಧ್ಯಾಹ್ನದ ಮೇಲೆ ಜ್ವರ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಚಳಿ ಜ್ವರ. ಸೊ ಹಾಗಾಗಿ ಟ್ಯಾಬ್ಲೆಟ್ ಹಾಕಿ ಮಲ್ಕೊಂಡಿದ್ದೆ. RCB ಗೆದ್ದಿದೆ ಅಂದಿದ ತಕ್ಷಣ ಫುಲ್ಲು ಒಂಥರ ಜ್ವರ ಎಲ್ಲ ಬಿಟ್ಟೋಯ್ತು. ಗೆದ್ದು ಓಡೋಗಿ ಮೇಲೆಗಡೆ ರೆಕಾರ್ಡ್ ಮಾಡ್ಕೊಂಡು ಬಂದೆ. ಯಾವ ಕಡೆಯಿಂದ ರೆಕಾರ್ಡ್ ಮಾಡ್ಕೊಳ್ಳಿ, ಎಲ್ಲ ಕಡೆ ಹೊಡಿತಾ ಇದ್ದಾರೆ ಅಷ್ಟೇ. RCB ವಿನ್ ಆಗಿದೆ. ಎಲ್ಲ RCB ಫ್ಯಾನ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್, ನನಗೂ ಕೂಡ, ಏಕೆಂದರೆ ನಾನು ಕೂಡ RCB ಹ್ಯೂಜ್ ಫ್ಯಾನ್ ಅಂತಲೇ ಹೇಳ್ಬೋದು. ಸೊ ಕಂಗ್ರ್ಯಾಟ್ ಮಾಡ್ತಾ RCB ಟೀಮ್ಗೆ ಮತ್ತು ಹ್ಯಾಟ್ರಿಕ್ಕಿಗೆ ರೆಡಿ ಆಗೋಣ ಅಂಥೇಳಿ ಅಂದ್ಕೊಂಡು, ಇದ್ರ ಜೊತೆಗೆ ಈ ಒಂದು 4 days ವ್ಲಾಗ್ ಆಯಿತು ಅಂತ ಅಂದ್ಕೊಳ್ತೀನಿ. ಥರ್ಸ್ಡೇ ಸ್ಟಾರ್ಟ್ ಮಾಡಿದ್ದು, ಸಂಡೇ ಎಂಡ್ ಮಾಡ್ತಾಯಿದ್ದೀನಿ. ಈ ಒಂದು 4 days ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.